ಬ್ರೋ ಬ್ರೋ ಹೆಂಗೆ ಅನಿಸ್ತಿದೆ ಬ್ರೋ 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 ನಾವು ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ? ಬ್ರೋ ಬ್ರೋ ನೋಡ್ರಿ ಬ್ರೋ ಇಲ್ವಾ? ಏನೇ ಕಲ್ತಿದ್ದೀರಾ? ಬ್ರೋ ಬ್ರೋ ನೋಡ್ರಿ ಇಲ್ಲಿ ಬಟ್ಟೆನ ಕಟ್ಟಿ ಆಚೆ ಕಡೆ ಒಂದು ಚೂರು ಸೌಂಡ್ ಬರ್ತಿರಂಗೆ ಟಿ ವಿಯಲ್ಲಿ ವಾಲ್ಯೂಮ್ ಇಕ್ಕಿ ಈ ಘಟನೆ ಇದು ಈ ಇನ್ಸಿಡೆಂಟ್ನ ಮಾಡಿರೋದು ನೋಡಿ ಫ್ರೆಂಡ್ಸ್. ಸೊ ಹೋಗ್ಬೇಕಾದ್ರೆ ಪಕ್ಕದಲ್ಲಿರೋ ಮನೆಯವ್ರು ಕೇಳ್ತಾರೆ, ಎಲ್ಲಪ್ಪ ನಿಮ್ಮ ಮಿಸ್ಸಸ್ ಅವ್ರು ಕಾಣಿಸ್ತಾ ಇಲ್ಲ ಅಂತ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವೀಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನು ತುಂಬ ದೂರ ಆದರೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಈ ಸ್ಟೋರಿ ಕೇಳಿತ್ತೆ ನಿಜವಾಗ್ಲೂ ನನಗೆ ತುಂಬ ಭಯನೇ ಆಗೋಯ್ತು ಅಂದ್ಕೊಳ್ಳಿ ಫ್ರೆಂಡ್ಸ್. ಸೊ ಇಲ್ಲಿ ಏನು ನಡೆದಿದೆ ಅಂತಂದರೆ, ಹೊಸ್ದಾಗಿ ಮದುವೆ ಆಗಿ ಗಂಡ ಹೆಂಡತಿ ಆದರೆ, ನಾನು ಹಿಂದೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ ಲೊಕೇಶನು. ಸೊ ನಾನು ಟಾರ್ಚ್ ಹಾಕಿ ತೋರಿಸ್ತೀನಿ. ಸೊ ನೋಡಿ, ಇದೊಂದು ಕಾಲನಿ ಅಪಾರ್ಟ್ಮೆಂಟ್ ಟೈಪು. ಸೊ ಇದರಲ್ಲಿ ಮನೆ ತೊಗೊಂಡು ಜೀವನನ ಆದರೆ ಸಾಗಿಸ್ತಾ ಇರ್ತಾರೆ. ಹೊಸ್ದಾಗಿ ಮದುವೆ ಆಗಿದೆ ಗಂಡನಿಗಾದರೆ ಎಣ್ಣೆ ಹೊಡೆಯೋ ಅಭ್ಯಾಸ ಇರುತ್ತೆ. ಅವ್ರ ಹೆಂಡತಿಯವರು ಪಾಪ ತಪ್ಪು ಮಾಡಿಲ್ಲ, ಫ್ರೆಂಡ್ಲಿ ಟೈಪು, ಎಲ್ಲರ ಹತ್ರ ಚೆನ್ನಾಗಿ ಖುಷಿಯಾಗಿ ಮಾತಾಡ್ಕೊಂಡು ತಿರ್ಗ್ತಾ ಇರ್ತಾರೆ. ಇಬ್ಬರೇ ಇರೋದು. ಹಸ್ಬೆಂಡು ಬೆಳಿಗ್ಗೆ ಕೆಲ್ಸಕ್ಕೆ ಹೋದರೆ ಇನ್ನು ಈವ್ನಿಂಗೇ ಬರೋದು. ಸೊ ಅಂಥ ಟೈಮಲ್ಲಿ ಪಕ್ಕದ ಮನೆಯವ್ರ ಹತ್ರ ಮಾತಾಡಿಕೊಂಡು ಇರೋದನ್ನು ಹಸ್ಬೆಂಡು ಗಮನಿಸ್ತಾರೆ. ಆ ಎಣ್ಣೆ ಏಟಲ್ಲಿ ಒಂದು ಅಮಾಯಕ ಹೆಣ್ಮಗುನ ಅನುಮಾನ ಪಟ್ಟು ಸೊ ವಾರ್ನಿಂಗ್ ಆದರೆ ಮಾಡ್ತಾರೆ. ಅದಾದಮೇಲೆ ಇದನ್ನು ಹಿಂಗೆ ತಲೆಗೆ ಹತ್ಸ್ಕೊಂಡು ಅವರೇ ಏನೋ ಕ್ರಿಯೇಟ್ ಮಾಡಿಕೊಂಡು, ಇಲ್ಲೇನೋ ತಪ್ಪು ನಡೆದ್ಬಿಟ್ಟಿದೆ, ನನ್ನ ಹೆಂಡತಿ ನನ್ನ ಯಾಮಾರಿಸ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಅವತ್ತೇನು ಮಾಡ್ತಾರೆ, ಕೆಲಸದಿಂದ ಬಂದವರು ಇನ್ನೂ ಎಣ್ಣೆ ಜಾಸ್ತಿ ಹೊಡೆದು ಅವ್ರನ್ನ ತುಂಬ ಟಾರ್ಚರ್ ಕೊಟ್ಟು, ಆ ತಾಯಿ ಪಾಪ ಎಷ್ಟು ನೋವು ಅನುಭವಿಸಿರುತ್ತೋ ಅಷ್ಟೊಂದು ನೋವು ಅನುಭವಿಸಿ ಆ ಹೆಣ್ಮಗು ಇದೇ, ನನಗೆ ಮಾತೇ ಬರ್ತಾಯಿಲ್ಲ ಫ್ರೆಂಡ್ಸ್, ಇದೇ ಮನೆಯಲ್ಲಾದರೆ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟವನೇ ಅವ್ರ ಹಸ್ಬೆಂಡು ಆ ಹೆಣ್ಮಗುನ ಕೊಲೆ ಮಾಡಿಬಿಟ್ಟು. ಹಲೋ ಸೌಂಡ್ ಕೇಳಿಸ್ತಿದೆಯಲ್ಲ? ಸೊ ಫ್ರೆಂಡ್ಸ್, ಹಲೋ ಸೌಂಡ್ ಕೇಳಿಸ್ತಿದೆ. ಸೊ ಫ್ರೆಂಡ್ಸ್, ನಿಮ್ಗೆ ಕೇಳಿಸ್ತಿದೆ ಇಲ್ವಾ ಗೊತ್ತಿಲ್ಲ, ಹಲೋ ಸೌಂಡ್ ಕೇಳಿಸ್ತಿದೆ. ಯಾರು? ಸೊ ಬಿಡಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ. ಅಂದರೆ ಸುಮಾರು ವರ್ಷ ಆದಮೇಲೆ ಅವ್ರ ನೋವು ನಾವು ಗುರ್ತು ಮಾಡ್ತಿದ್ದೀರಲ್ಲ ಬ್ರೋ, ಅದಕ್ಕೋಸ್ಕರ ಅವರು ಅಳ್ತಿರೋದು. ಸೊ ಫ್ರೆಂಡ್ಸ್, ಏನಂತಂದರೆ ಮನೆ ಒಳಗಡೆ ಕರ್ಕೊಂಡೋಗಿ ಕೊಲೆ ಮಾಡಿ ಲಾಕ್ ಮಾಡಿಕೊಂಡು ಹೋಗೋ ಮೂಮೆಂಟಲ್ಲಿ ಪಕ್ಕದಲ್ಲಿರೋ ಮನೆಯವರು ಕೇಳ್ತಾರೆ. ಬಟ್ಟೆನ ಕಟ್ಟಿ ಆಚೆ ಕಡೆ ಒಂದು ಚೂರು ಸೌಂಡ್ ಬರ್ತಿರಂಗೆ ಟಿ ವಿಯಲ್ಲಿ ವಾಲ್ಯೂಮ್ ಇಕ್ಕಿ ಈ ಘಟನೆ ಇದು ಈ ಇನ್ಸಿಡೆಂಟ್ನ ಮಾಡಿರೋದು ನೋಡಿ ಫ್ರೆಂಡ್ಸ್. ಸೊ ಹೋಗ್ಬೇಕಾದ್ರೆ ಪಕ್ಕದಲ್ಲಿರೋ ಮನೆಯವ್ರು ಕೇಳ್ತಾರೆ, ಎಲ್ಲಪ್ಪ ನಿಮ್ಮ ಮಿಸ್ಸಸ್ ಅವ್ರು ಕಾಣಿಸ್ತಾ ಇಲ್ಲ ಅಂತ. ಅವಾಗ ಹೇಳ್ತಾರೆ, ಏನೋ ಗುಡ್ ನ್ಯೂಸ್ ನಡೆದಿದೆ, ಅದಕ್ಕೋಸ್ಕರ ಅವ್ರ ಮನೆಯವ್ರು ಇಮ್ಮಿಡಿಯೇಟಾಗಿ ಬಂದು ನಮ್ಮ ಮಿಸ್ಸಸ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಇವಾಗ ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ನಮ್ಮ ಮಿಸ್ಸಸ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ಬಿಡ್ತಾನೆ. 1-2 ದಿನ ಆದಮೇಲೆ ಅಕ್ಕದ ಪಕ್ಕದ ಮನೆಯವ್ರಿಗೆ ಸ್ಮೆಲ್ ಬರೋದು ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಅಂತಂದರೆ ನೋಡಿ, ಅದೇ ಮನೆಯಿಂದ. ಆಮೇಲೆ ಕಂಪ್ಲೇಂಟ್ ಕೊಟ್ಟು ತೆಗೆದು ನೋಡಿದ್ರೆ ಇಲ್ಲಿರೋ ಅಂಥ ಲೋಕಲ್ ಪೀಪಲ್ಸು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ನನಗೆ ಅದು ಇಮ್ಯಾಜಿನೇಷನೇ
ಡೋರ್ ಬ್ರೋ. ಸೊ ಆ ಹೆಣ್ಮಗುನ ಕಂಡುಹಿಡಿಯೋಕ್ಕೆ ಆಗಲಿಲ್ವಂತೆ, ಆ ರೀತಿಯಾಗಿ ಟಾರ್ಚರ್ ಮಾಡಿದ್ದಾನೆ, ಅಷ್ಟು ಕೊಡೂರವಾಗಿ ಸಾಯಿಸಿದ್ದಾನೆ. ಸೊ ಅವನು ಓದಂಗೆ ಅವನು ಎಲ್ಲಿದ್ದಾನೆ ಏನಂತನೂ ಗೊತ್ತಿಲ್ಲ. ಇದು ನಡೆದು ನೋಡಿ ಫ್ರೆಂಡ್ಸ್ ಸುಮಾರು ಒಂದು 15-17 ವರ್ಷ ಹತ್ರ ಆಗ್ತಿದೆಯಂತೆ. ಸೊ ಇವಾಗೂ ಆ ಹೆಣ್ಮಗುಗೆ ಇವಾಗವರೆಗೂ ಆ ಹೆಣ್ಮಗುಗೆ ನ್ಯಾಯ ಸಿಗಲಿಲ್ವಂತೆ ಫ್ರೆಂಡ್ಸ್. ಇಲ್ಲಿರೋರು ನಾನು ವೀಡಿಯೋಸ್ ಮಾಡೋದನ್ನ ನೋಡಿ ನನಗೆ ಕಮೆಂಟ್ಸ್ ಆಗ್ತಾಯಿದ್ರು. ಆಮೇಲೆ ಇದನ್ನು ತಿಳಿಸ್ತಾರೆ ನನಗೆ, ನಾನು ಬಂದು ಇಲ್ಲೆಲ್ಲ ವಿಚಾರಿಸ್ತೀನಿ. ಇಲ್ಲಿ ನೇಬರ್ಸ್ ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಒಂಥರ ಟಾರ್ಚರ್ ಫೀಲ್ ಆಗೋಯ್ತು. ಅದರಿಂದ ಎಲ್ಲರೂ ಒಬ್ಬೊಬ್ಬರೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಲಿಟ್ರಲಿ ಇವಾಗ 17 ವರ್ಷದಿಂದ ಇದು ಅಬಾರ್ಡೆಂಟ್ ಆಗಿಬಿಟ್ಟಿದೆ. ಆ ಹೆಣ್ಮಗು ಇಲ್ಲೇ ಸುತ್ತಾಡ್ತಿದೆ ಅಂತ ಈ ಊರಿನ ಜನನೇ ಈ ಕಡೆ ಬರಲ್ಲ ನೋಡಿ ಫ್ರೆಂಡ್ಸ್. ಅದನ್ನು ನಾವು ನಿಜಾನ ಇಲ್ವಾ ಅಂತ ನೋಡೋಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡೋಕ್ಕೆ ಇವತ್ತಾದರೆ ಬಂದಿದ್ದೀರಿ. ಸೊ ನನ್ನ ಜೊತೆ ಬಂದ್ಬಿಟ್ಟು ಸರವಣ ಮತ್ತು ಸೂರ್ಯ ಅಂತ ಇಬ್ಬರಿದ್ದಾರೆ. ಸೊ ಸರವಣ ನಿಮಗೆ ತೋರಿಸ್ತೀನಿ. ಸರವಣ ಸೊ ಹಾಯ್ ಗಾಯ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಫಸ್ಟ್ சவுண்டு ஓகே. ஃபஸ்ட் டைம் மல்லேசனா கூட வீடியோ பண்ணுறேன். இந்த ஒரு ஆப்பர்ச்சுனிட்டி கொடுத்ததுக்கு ஃபர்ஸ்ட் ஆஃப் ஆல் தேங்க்ஸ் அண்ணா. ப்ரோ அது உன்னோட கஷ்டம், உன்னோட திறமை, நின் கஷ்டம், நின் டேலண்ட் ப்ரோ. கண்டிப்பாக லொக்கேஷன் ஸ்டோரி கேட்கும்போது பார்த்தீங்கன்னா ரொம்பவே எனக்கு ஒரு இதுவாக இருந்துச்சுன்னா, அவங்க டோர்லாம் லாக் பண்ணி வச்சுட்டு அவ்வளோ நாள் கழித்து தான் வந்து பார்த்துருக்காங்க. அது லோக்கல் பீப்புளெலாம் ரொம்பவே கொஞ்சம் வீடாக இருக்குது லொக்கேஷனு. இந்த மாதிரி லொக்கேஷன் அவ்வளோ எக்ஸ்ப்ளோர் பண்ணது கிடையாது. ஃபஸ்ட் டைம் இந்த மாதிரி லொக்கேஷன் வந்திருக்கேன். ஸ்டார்டிங்கே சவுண்ட்லாம் கேட்டுச்சு, கொஞ்சம் அளவுக்கு என்ன இருக்குன்னு பார்க்கலாம். ಇರು ಎರಡು ಕರೆಕ್ಟಾಗಿ. ಸೊ ಫ್ರೆಂಡ್ಸ್, ಸುಮಾರು ಜನ ನನ್ನ ವೀಡಿಯೋಸ್ನ ನೋಡ್ತಿರೋರು ಸರವಣನ ನೋಡೇ ಇರ್ತೀರಾ. ಸೊ ಇವ್ರದ್ದು ಗೋಸ್ಟ್ ಹಂಟಿಂಗ್ ಚಾನಲ್ ಇದೆ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಇವ್ರ ಲಿಂಕ್ ಕೊಟ್ಟಿರ್ತೀನಿ. ಇಷ್ಟ ಆದವರೆಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವರು ತುಂಬ ವರ್ಷದಿಂದ ಹೇಳ್ಬೇಕು ಅಂತಂದರೆ, ನಂದಾದರೂ 3 ವರ್ಷ, ಇವ್ರು 4 ವರ್ಷ. ಚಿಕ್ಕ ಹುಡುಗ ಆದರೂ ತುಂಬ ವರ್ಷದಿಂದ ವೀಡಿಯೋಸ್ ಆದರೆ ಮಾಡ್ತಿದ್ದಾರೆ. ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಸೂರ್ಯ ಬ್ರೋ. ಬ್ರೋ. ಸೊ ಸೂರ್ಯ ಅಂತ ನೋಡಿ ಬ್ರೋ, ನಿಮ್ಮ ಬಗ್ಗೆ ಹೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೀಗ ಹೊಸ ಚಾನಲ್ ಓಪನ್ ಮಾಡಿ ವೀಡಿಯೋಸ್ ಮಾಡ್ತಾಯಿದ್ದೆ. ಅವಾಗ ಮಲ್ಲೇಶ್ ಬ್ರೋ ಅನ್ನೋರು 1 ವರ್ಷದಿಂದ ಇವ್ರದ್ದು ಚಾನಲ್ ನಾನು ನೋಡ್ತಾನೇ ಇದ್ದೆ. ಒಂಥರ ಇನ್ಸ್ಪಿರೇಷನು, ಮಾಡಲೇಬೇಕಂತ ಇವ್ರ ಜೊತೇಲಿ. ತುಂಬ ದಿವಸ ಆದಮೇಲೆ ಇವ್ರಿಗೆ ಲಿಂಕು ಹೆಂಗೋ ನನಗೆ ಮಾತಾಡಬೇಕು ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾನೇ ಇದ್ದೆ. ಲಾಸ್ಟಿಗೆ ನನಗೆ ರಿಪ್ಲೈ ಮಾಡಿದ್ರು, ಸರಿ ಬರ್ರಿ ಬ್ರೋ, ಒಂದು ಜೊತೇಲಿ ಸೇರ್ಕೊಂಡು ವೀಡಿಯೋ ಮಾಡ್ತೀನಿ ನಿಮ್ಮ ಜೊತೇಲಿ ಅಂತ ಅಂದರು. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಈ ಇನ್ಸಿಡೆಂಟ್ ಆಗಿರೋದು ಯಾಕೋ ಒಂದು ಕಡೆ ನನಗೆ ಭಯನೇ. ಯಾಕಂದರೆ ಬಂದು 1 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಸೌಂಡು ಯಾವುದೋ ಅಳಸ್ ಥರ ಆಗ್ತಿದೆ. ನೋಡೋಣ ಮುಂದೆ ಏನಾಗತ್ತೆ ಅನ್ನೋದು. ಸರಿ ಬ್ರೋ, ನಿಮ್ಮ ಚಾನಲ್ ನೇಮ್ ಹೇಳಿ ಬ್ರೋ. ನನ್ನ ಚಾನಲ್ ನೇಮು ಈಗೋ ರ್ಯಾಶ್ ಗೇಮಿಂಗ್ ಅಂತ. ಸೊ ಫ್ರೆಂಡ್ಸ್, ಸೂರ್ಯ ಅಂತ ಇವಾಗ ರೀಸೆಂಟಾಗಿ ಗೋಸ್ಟ್ ಹಂಟಿಂಗ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ದಿನದಿಂದ ಆದರೆ ನನ್ನ ಹತ್ರ ಕೇಳ್ತಾಯಿದ್ರು ವೀಡಿಯೋಸ್ ಮಾಡೋಣ ಅಂತ. ನನ್ನ ಟೈಮಾ ಇಲ್ಲಾಂದ್ರೆ ಅವ್ರ ಟೈಮಾ ಗೊತ್ತಿಲ್ಲ, ನಮ್ಮ ಕೈಯಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗಾದರೆ ನೋಡಿ ಕೂಡ ಬಂದಿದೆ ಬ್ರೋ. ಸೊ ಆಲ್ ದ ಬೆಸ್ಟ್ ನಿಮ್ಮ ಚಾನಲ್ಗೆ. ಸೊ ಈಗೋ ರ್ಯಾಶ್ ಗೇಮಿಂಗು ಅದರಲ್ಲಿ ನೋಡಿ, ಅವ್ರದ್ದು ಗೋಸ್ಟ್ ಹಂಟಿಂಗ್ ವೀಡಿಯೋಸ್ ಇದೆ. ನಿಜವಾಗ್ಲೂ ಇವರು ತುಂಬ ಚೆನ್ನಾಗಿ ಹೊಸ ಯೂಟ್ಯೂಬರ್ ಅನ್ನೋ ಥರ ಫೀಲ್ ಬರ್ತಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಯೂಟ್ಯೂಬರ್ ಥರನೇ ನನಗನ್ನಿಸ್ತು. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಇವ್ರ ಚಾನಲು ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ರಿಚುವಲ್ ಸರವಣ ಅವ್ರ ಚಾನಲ್ ಹೆಸರು, ಸರವಣ ಅದು. ಸೊ ಇಬ್ಬರು ಚಾನಲು ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಸೊ ಇವಾಗ ಲೇಟು ಲ್ಯಾಕ್ ಮಾಡ್ದಿರಂಗೆ ಒಳಗಡೆ ಹೋಗಿ ಏನು ನಡೆಯುತ್ತೆ ಅಂತ ಚೆಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಇದೇ ಲೊಕೇಶನು. ಸೊ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರೋ ಅಂಥ ಕ್ವಾರ್ಟರ್ಸು. ಅವ್ರು ಬಂದು ಮಾರ್ವಾಡೀಸ್ ಅವರಲ್ವಾ ಬ್ರೋ? ಅವ್ರು ಹೇಳಿತ್ತು ನಾವು ಮಾರ್ವಾಡೀಸನ. ಸೊ ಈವ್ನಿಂಗು ಇಲ್ಲಿರೋ ಅಂಥ ಜನರ ಹತ್ರ ನಾವು ಎಂಕ್ವೈರಿ ಮಾಡಿದ್ರೆ ಮಾರ್ವಾಡೀಸ್ ಅವರಂತೆ, ಕಪಲ್ಸು, ನ್ಯೂಲಿ ಮ್ಯಾರಿಡ್ ಅವರು. ಸೊ ರೂಮು ಇಲ್ಲೆಲ್ಲ ಫಸ್ಟ್ ಫ್ಲೋರಲ್ಲಿ ಇರೋದು ಅಂತ ಹೇಳಿದ್ರು. ನೋಡೋಣ ಫ್ರೆಂಡ್ಸ್, ನಮಗೂ ಅಷ್ಟೊಂದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸರವಣ ಬ್ರೋ ಹೆಂಗಿದೆ? ಎಪ್ಪಡಿ ಇருக்கு? பார்த்துக்கலாம் ப்ரோ. இருந்தாலும் ಸೂರ್ಯ. ಹಾಂ ಬ್ರೋ. ಹೆಂಗೆ ಅನಿಸ್ತಿದೆ ಬ್ರೋ?
ಯಾರು ಕಾಣಿಸ್ತಾ ನಿಜ ಹಾಂ ಬ್ರೋ ಲಾಸ್ಟ್ ಎಂಡಲ್ಲಿ ಸ್ವಲ್ಪ ಯಾರೋ ಮೂವ್ ಆದಂಗೆ ಆಯ್ತು ಒಂದೇ ಸರಿ. ಬ್ರೋ ಲಿಟ್ರಲಿ ಅದು ಹಾರ್ಕೊಂಡೋಯ್ತು ಬ್ರೋ. ಅಮ್ಮ ನೀವು ಇಲ್ಲೇ ಇದ್ದೀರಾ ನೋಡಿ, ನಾನು ಎಲ್ಲ ಲೊಕೇಶನಲ್ಲೂ ಎಲ್ಲ ವಿಡಿಯೋದಲ್ಲೂ ಮಾಡೋ ಅಂಥ ತಪ್ಪಿದೆ, ಗೊತ್ತು ಇಲ್ಲೇ ಇರ್ತಾನಂತ, ಆದ್ರೂ ಇಲ್ಲೇ ಇದ್ದೀರಾ, ಯಾರಾದರೂ ಇದ್ದೀರಾ ಅಂತ ಕೇಳ್ಕೊತೀನಿ. ಪುಂಜಿ ಚೆನ್ನಾಗಿ ಸೊನ್ನೆ ಚೇಂಜ್ ಆಯ್ತಾಯ್ತು ಬ್ರೋ. ಸೊ ನೀವು ಇಲ್ಲೇ ಇದ್ದೀರಾ ಅಂತ ನಮಗೆ ಗೊತ್ತು, ಇಲ್ಲಿರೋ ಅಂಥ ಜನನೇ ನಮಗೆ ತಿಳಿಸಿದ್ದಾರೆ. ಸೊ ನಿಮ್ಗೇನಾದರೂ ಆಸೆ ಇದ್ದರೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯನ ನಾವು ಮಾಡ್ತೀರಿ. ಸೊ ಇಲ್ಲ ಇಲ್ಲ ಬ್ರೋ ಇದಿದೆ. ಸೊ ನಮ್ಮ ಕಣ್ಮುಂದೆ ಬರೋಕ್ಕಾಗುತ್ತಾ? ನಿಮ್ಮ ಅಣ್ಣನ ಥರನೋ ನಿಮ್ಮ ತಮ್ಮನ ಥರನೋ ಅಂದ್ಕೊಂಡು, ನಿಮ್ಮ ಫ್ಯಾಮಿಲಿ ಮೆಂಬರ್ ಥರ ತಿಳ್ಕೊಂಡು, ಸೊ ನಮ್ಮ ಕಣ್ಮುಂದೆ ನೀವು ಬರೋಕ್ಕಾಗುತ್ತಾ? ಕೇಳಿ ಬ್ರೋ. ಅಮ್ಮ ನೀವು ಇಲ್ಲೇ ಇದ್ದೀರಾ? ಓಯ್ ಬ್ರೋ ಬ್ರೋ ಈ ಬ್ರೋ ನಾನು ಒಂದು ಸೆಕೆಂಡ್ ಹಿಂಗೆ ಕೇಳಿದೆ ಅಷ್ಟೇ. ಏನಾಯ್ತು ಸೂರ್ಯ? ಒಂದೇ ಸರಿ ಹಿಂಗೆ ಸರವಣ ಏನಾಯ್ತು ಬ್ರೋ? ಕೋಚ್ ಬ್ರೋ. ಹೌದಾ ಸತ್ಯಮ ಬ್ರೋ. ಫ್ರೆಂಡ್ಸ್, ನಾನು ಈ ಕಡೆ ತಿರುಗಿದೆ ಬ್ರೋ, ನಾನು ನೋಡಲಿಲ್ಲ ಬ್ರೋ. ಅದೇ ಬ್ರೋ ನಾನು ಒಂದೇ ಸರಿ ಏನೋ ಮೂವ್ ಆದಂಗೆ ಆಯ್ತು ಬ್ರೋ, ಒಂದೇ ಸರಿ ತೇಲ್ಕೊಂಡು ಹೋದ ಥರ ಗಾಡಿಯಲ್ಲಿ. இந்த கேம் நல்லா கேப்சர் ஆயிரும் கண்டிப்பா. ಪಕ್ಕವಾ? பக்காவா கேப்சர் ஆயிரும். சரவணா ப்ரோ நீங்களே அம்மா உங்களை என்ன ஒரு தொந்தரவு பண்ண நாங்கள் வரல ப்ளீஸ். இரு நான் ட்ரான்ஸ்லேட் பண்ணுறேன் அப்படியே, ஓகேவா? ஓகே, ஃபர்ஸ்ட் இந்த கேளு. ಅಮ್ಮ ಅಮ್ಮ, உங்களை எந்த ஒரு தொந்தரவு பண்ண நாங்கள் வரல. ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಕ್ಕೆ ನಾವು ಬರಲಿಲ್ಲ ನೋಡಿ. ನಾವು ಕನ್ಫರ್ಮ್ ಆಗೋ ಬ್ರೋ ಸೊ ಬ್ರೋ ಸೊ ನೋಡಿ, ನಾವು ನಿಮ್ಮನ್ನ ನಂಬಿ ಇಷ್ಟು ದೂರ ಬಂದಿರೋದು. ನಿಮ್ಗೇನಾದರೂ ವಿಂಡೋ ಆಟೋಮೆಟಿಕ್ ಓಪನ್ ಇದೆ, ಆಟೋಮೆಟಿಕ್. ಸೊ ದಯವಿಟ್ಟು ಒಂದಂತೂ ತಲೆಯಲ್ಲಿ ಇಟ್ಕೊಳ್ಳಿ, ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬ್ರೋ ಏನೋ ಬಂದೋಯ್ತು ಬ್ರೋ ಇಲ್ಲಿ. ಬ್ರೋ ಇದು ಒಂದು ಪೊಲೀಸ್ ಬ್ರೋ ಇತ್ತು ಒಂದು ರೂಮ್ಗೆ. ಫ್ರೆಂಡ್ಸ್ ಸೀರಿಯಸ್ ಆಗಿ ಫ್ರೆಂಡ್ಸ್ ಕ್ಯಾಪ್ಚರ್ ಸೀರಿಯಸ್ ಆಗಿ ಇಲ್ಲಿ ಬ್ರೋ ಸೌಂಡ್ ಆಗ್ತಿದೆ ಬ್ರೋ, ಏನೋ ಸೌಂಡ್ ಆಗ್ತಿದೆ ಬ್ರೋ. ನೋಡಿ, ನೀವು ಈ ಥರ ನಮ್ಮನ್ನ ಭಯ ಪಡಿಸೋದ್ರಿಂದ ನಿಮ್ಗೆ ಯಾವುದೇ ರೀತಿ ಯೂಸ್ ಇಲ್ಲ. ನಾವು ನಿಮಗೆ ಸಹಾಯ ಮಾಡೋಕ್ಕೆ ಬಂದಿರೋದು. ಬ್ರೋ 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 ನಾವು ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ? ಬ್ರೋ ಏನೋ ಸೌಂಡ್ ನೋಡ್ರಿ ಬ್ರೋ. ಏನು ಅನಿಸ್ತಿದೆ ನಿಮಗೆ? ಸೇಫ್ ಅನಿಸ್ತಿದೆಯಾ? ಇಲ್ಲ ಇಲ್ಲ ಬ್ರೋ, ತುಂಬ ಭಯ ಆಗ್ತಿದೆ ಬ್ರೋ. ಬ್ರೋ ನೋಡ್ರಿ ಬ್ರೋ ಅಲ್ಲಿ. ಬ್ರೋ ಬರಬೇಕಾದ್ರೆ ನಾವು ಏನೋ ಒಂದು ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿತ್ತು. ಇಲ್ಲಿಯಾ ಸುಳ್ಯಾ ಸರ್? ಬರಬೇಕಾದ್ರೆ ನಾವು ಅಲ್ಲಿ ನೋಡ್ರಿ ಬ್ರೋ ಅಲ್ಲಿ ಸೌಂಡ್ ಕೆಲಸನೇ ಇದೆ. ಯಾಕೋ ಒಂಥರ ಭಯ ಆಗ್ತಿದೆ ಬ್ರೋ ನನಗೆ ಇಲ್ಲಿ. ಬ್ರೋ ನೀನು ಚಾನಲ್ ಇಕ್ಕಿದ್ಯಾ, ಅಷ್ಟು ಬೇಗ ನೀನು ಭಯ ಅಂದರೆ ಹಿಂಗೆ ಬರಬೇಕಾದ್ರೆ எவ்வளோ கான்ஃபிடென்ட்டாக வந்தீங்க, எதனா ஹெல்ப் பண்ணலான்ட்டு, நீங்களே இப்படி பண்ணால் இது ಬ್ರೋ ಕಣ್ಣು ಮುಂದೆ ಒಂಥರ ಗಾಳಿಯಲ್ಲಿ ಹಿಂಗೆ ಹೋದಂಗಾಯ್ತು ಬ್ರೋ. ಓಪನ್ ಆಗಿಲ್ಲ, ನನಗೂ ಭಯ ಆಗ್ತಿದೆ, ನಾನು ಹೇಳ್ಕೊಳ್ತಾ ಇಲ್ಲ. ಕುಂಜಿಚಾ எனக்கும் ಭಯ ಆಗಿದೆ ಬ್ರೋ. ಅಲ್ಲಿ ನೋಡು ಬ್ರೋ ಅಲ್ಲಿ ನೋಡಿ, ನಿಮಗೆ ನಾನು ಪದೇ ಪದೇ ತಿಳ್ಸೋಕ್ಕಾಗಲ್ಲ. ಯಾರು ಇಷ್ಟೊತ್ತಲ್ಲಿ ಈ ಥರ ಲೊಕೇಶನಲ್ಲಿ ಬಂದು ನಿಮ್ಮ ಹತ್ರ ಮಾತಾಡಲ್ಲ. ಸೊ ನಾವು ಬಂದಿದ್ದೀರಿ ಅಂದರೆ ಯೋಚನೆ ಮಾಡಿ, ನಿಮ್ಗೆ ಯಾವುದು ನಮ್ಮ ಕಡೆಯಿಂದ ಕೆಟ್ಟದ್ದು ನಡೆಯಲ್ಲ. ಸೊ ನಂಬಿಕೆ ಇಡಿ, ನಮ್ಗೆ ಯಾವುದೇ ರೀತಿ ತೊಂದರೆ ಮಾಡಬೇಡಿ. ನಾವು ಮೇಲ್ಗಡೆ ಬರ್ಬೋದಾ? அம்மா நான் மேலே வரலாமா?
ಬ್ರೋ ಇಲ್ಲಿ ನೋಡ್ರಿ ಬ್ರೋ ಇಲ್ಲಿ ಯಾಕೆ ಬ್ರೋ ಹೆಂಗಾಯ್ತು ಬ್ರೋ ಅದೇ ಬ್ರೋ ಅವ್ರ ಮೇಲಲ್ಲಿ ಕಾಣಿಸ್ತಲ್ಲ ಆ ಟೈಮ್ ಅವಾಗಲೇ ಬ್ರೋ ಇಲ್ಲಾಗಿದ್ದು ப்ரோ காபரி ஆகப்படா ப்ரோ அவரு உனக்கு தெரியாதா சரவணா எந்த லொக்கேஷனில் இப்படி என்ன சொல்கிறது தமிழ் எனக்கு அவ்வளோ வராது ஆச்சா பயப்படுப்பாங்க என்ன சொல்கிறது ಕನ್ನಡದಾಗ சொல்லிட்டಾ ಭಯ ಬ್ರೋ ಬ್ರೋ ನೋಡಿ ನಿಮ್ಮಿಂದ ನಮ್ಮ ಹುಡುಗನಿಗೆ ಏಟು ಸಮಯ ನನಗೆ ಕೋಣ ಸ್ಟಾರ್ಟ್ ಆಗ ಆಯ್ತಾ ನಿಮ್ಮಿಂದ ನಮ್ಮ ಹುಡುಗನಿಗೆ ಏಟ್ ಕೂಡ ಬಿದ್ದಿದೆ ಲಿಟ್ರಲಿ ಬ್ಲಡ್ ಅದು ಬಿಡಿ ಬ್ರೋ ನಿಮ್ಮ ಕಾಲು ಹೆಂಗಿದೆ ಖರ್ಚಿಪ್ ಇಲ್ವಾ ಖರ್ಚಿಪ್ ಬ್ರೋ ಆಗಿಲ್ಲ ಕಟ್ಟಿ ಬಿಡು ಬ್ರೋ ಹುಡುಗನಿಗೆ ಏನ ನೀ ಕಟ್ பண்ணு ಬ್ರೋ ಯಾಕೆ ಬ್ರೋ ಅಷ್ಟೊಂದು ಪಾಸ್ ಆಯ್ತಲ್ಲ ಹಿಂದೆ ಬಂದ್ಬಿಟ್ಟೆ ಏನಾಯ್ತು ಗೊತ್ತಿಲ್ಲ ಸಡನ್ ಉರಿತಾ ಇದೆ ಕಟ್ ಬ್ರೋ ಫಸ್ಟ್ ನೋಡ್ಕೊಂಡು ಮಾಡು ಬ್ರೋ ಆಯ್ತಾ ಈ ಟೈಮಲ್ಲಿ ನೋಡಿ ಇದರೆಲ್ಲ ಬ್ಲಡ್ ಎಲ್ಲ ಸುರ್ಸಂಗಿಲ್ಲ ನಾವು ಏನೋ ಹುಷಾರಾಗಿ ಮಾಡು ಬ್ರೋ ಅದು ಪಾಸ್ ಆಯ್ತಲ್ಲ ಅಲ್ಲಿ ಒಂಥರ ಯಾಕೆ ಬ್ರೋ 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 ಯಾರೋ ಇಣುಕ್ ನೋಡ್ತಾ ಇದ್ದಾರೆ ಅದಕ್ಕೆ ಗಾಬರಿ ಬರಬೇಡ ಇರು ಬ್ರೋ ಬ್ರೋ ಆಯ್ತು ಕೊಟ್ರಿ ಬ್ರೋ ಅಲ್ಲಿ ಯಾರೋ ಇಣುಕ್ ನೋಡ್ತಾ ಇದ್ದಾರೆ ಬ್ರೋ ನೋಡಿ ನಾನು ಫೈನಲ್ ಆಗಿ ಕೇಳ್ತಿದ್ದೀನಿ ನೀವು ಇವಾಗ ನೀವು ಪರ್ಮಿಷನ್ ಕೊಟ್ಟರೆ ನಾವು ಬರ್ತೀರಿ ಇಲ್ಲಾಂದ್ರೆ ನಾವು ಹಿಂಗಿಂದ ಹಿಂಗೆ ವಾಪಸ್ ಹೋಗ್ತೀವಿ ಯಾಕಂದ್ರೆ ನಾವು ನಿಮ್ಗೇನೋ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಬಂದಿರೋದು ನಮಗೇನೋ ತೊಂದರೆ ಮಾಡ್ಕೊಬೇಕು ಸೂರ್ಯಗೆ ಯಾವಾಗ ಈ ಥರ ಏಟ್ ಬಿದ್ದು ಬ್ಲಡ್ ಬರ ಸ್ಟಾರ್ಟ್ ಆಯ್ತು ಅವಾಗೇ ನನಗೆ ನೋಡಿ ನಿಮ್ಮ ಮೇಲೆ ನಮಗೆ ಹೋಯಿತು ನಿಮಗೆ ಅನಿಸ್ತಿರ್ಬೋದು ಒಂದು ಬ್ರೋ ನೋಡ್ರಿ ಬ್ರೋ ಇಡುವ ಏನು ಕಲ್ತಿದ್ದೀರಾ ಬ್ರೋ ಬ್ರೋ ನೋಡ್ರಿ ಇಲ್ಲಿ ಏನು ಕಲ್ತಾ ಇದ್ದೀರಾ ಬ್ರೋ ನೋಡ್ರಿ ಇಲ್ಲಿ ಏನು ಗೊತ್ತಾ ಬ್ರೋ ಬ್ರೋ ಕನ್ನಡ லைட்டாக புரியும் நான் கன்னடாவில் சொல்கிறேன் ಏನು ಗೊತ್ತಾ ಬ್ರೋ ಈ ಥರ ಅವ್ರಿಗೆ ಪರಿಸ್ಥಿತಿ ಬಂದಿರೋದು ಒಂದು ಹೌದು ಬ್ರೋ ಗಂಡು ಮಗು ಇತ್ತು ಏನ சொல்றாங்க ಅದು ಏನಕ್ಕೆ ಸರಿಯಾದ ಗಂಡು ಹುಡುಗ ಸೊ ಈ ಥರ ಅವ್ರಿಗೆ ಪರಿಸ್ಥಿತಿ ಬಂದಿರೋದು ಒಂದು ಗಂಡು ಹುಡುಗ கன்னடா பதங்களே வராது ப்ரோ ஆனாலும் வீடியோ பட்டி இவ்வளோ மேனேஜ் பண்ணுறேன் பாரு ಸೊ ಏನು ಗೊತ್ತಾ ಬ್ರೋ ಅವ್ರು ಅಳ್ತಿರೋದು ನಮಗೆಲ್ಲ ಇಷ್ಟು ತೊಂದರೆ ಕೊಡ್ತಿರೋದು ಹೌದು ಬ್ರೋ ಒಂದು ಜೆಂಟ್ಸ್ ಅವ್ರ ಗಂಡನೇ ಅಲ್ವಾ ಮಾಡಿರೋದು ಹೌದೌದು ಅವರು ಗಂಡಸೇ ಅಲ್ವಾ ಹೌದು ಸೊ ಅದರಿಂದ ಗಂಡಸರನ್ನ ಕಂಡ್ರೆ ಆಗಲ್ಲ ಅಂತ ನೋಡಿ ನಮ್ಗೆ ಅರ್ಥ ಆಯ್ತು ನಿಮಗೆ ಯಾರೇ ಗಂಡಸರು ಇಲ್ಲಿಗೆ ಬಂದರೆ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ದಯವಿಟ್ಟು ಒಂದು ನಾವು ತಿಳಿಸ್ತೀರಿ ನಿಜವಾಗ್ಲೂ ನಾವು ಅಂತವ್ರಲ್ಲ ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ನಾವು ಬೇರೆ ಬರ್ಬೋದಾ ನಂಬಿ ನಮ್ಮನ್ನ ನಾವು ತುಂಬಾ ದೂರದಿಂದ ಬ್ರೋ ಅಲ್ಲೋಡ್ರಿ ಅಲ್ಲಿ ಅಲ್ಲೋಡ್ರಿ ಇವಾಗ ಗಂಟು ನಾನು ನೋಡಲೇ ಇಲ್ಲ ಇವಾಗ ನಾನು ಬ್ರೋ ಇವಾಗ ಗಂಟು ನಾನು ನೋಡಿಲ್ಲ ಬ್ರೋ ಅವ್ರು ಅದೇ ಮನೆಗೇನೆ ಹೋಗ್ತಾ ಇರ್ ಬ್ರೋ ಆ ರೂಮಿಗೇನೆ ಹೋಗ್ತಾ ಇರ್ ಬ್ರೋ ಅವಾಗಿಂದ ಅದೇ ರೂಮು ಅಲ್ಲೇ ಬರ್ತಾ ಇರೋದು ಅದೇ ರೂಮ್ ಹತ್ರನೇ ಬಂದು ಹೋಗ್ತಾ ಇದಾರೆ ತುಂಬಾ ಸರಿ ಕೇಳ್ಬಿಟ್ಟೆ ಇವಾಗ್ಲೇನೆ ನಮ್ಗೆ ಕನ್ಫ್ಯೂಷನ್ ಆಗ್ತಿದೆ ನಾವು ಮೇಲೆ ಬರೋದಾ ಬೇಡವಾ ನಾವು ಬರ್ಬೋದಾ ಮೇಲೆ ನೋಡ್ರಿ ಇಲ್ಲಿ ಫ್ರೆಂಡ್ಸ್ ಬ್ರೋ ಪರ್ಮಿಷನ್ ಕೊಡ್ತಾ ಮಾದ್ರಿದ ಸೌಂಡ್ ಬ್ರೋ ಪರ್ಮಿಷನ್ ಕೊಟ್ಟಂಗೆ ಬರ್ರಿ ಬ್ರೋ ಆದ್ರೂ ಭಯ ಆಗ್ತಿದೆ ಇದಕ್ಕಾನೆ ಒಂದು ಇದೆಯಾ ಇಷ್ಟು ದೂರ ಇದಕ್ಕಾನೆ ಬ್ರೋ ಬಂದ್ರೆ ಆದ್ರೂ ಒಂದ್ ಕಡೆ ಭಯ ಆಗ್ತಿದೆ ಬ್ರೋ ಒಂದ್ ಕಡೆ
ಇದು ಪಾಸ್ ಆಯ್ತು ಬ್ರೋ. ನಮ್ಗೇನೋ ನೀವು ಆ ರೂಮಲ್ಲಿ ತೋರಿಸ್ಬೇಕು ಅಂತ ಆಸೆ ಪಡ್ತಿದ್ದೀರಾ ಅಂತ ಅನಿಸ್ತಿದೆ. ಸೊ ನಾವು ನಿಮ್ಮನ್ನ ನಂಬಿ ಬರ್ತಾ ಇದ್ದೀವಿ ಮೇಲೆ. ಸರಿ ಬ್ರೋ. அந்த ரூம்ல ஏதோ காமிக் வந்துட்டு அவங்க ட்ரை பண்றாங்க. திருப்பி வருது ப்ரோ. எனக்கு தோணுது உனக்கு என்ன தோணுது? எனக்கு என்னன்னு தெரியல, ரொம்ப நேரமாக அந்த ரூம்லேருந்து வருது ப்ரோ. ஸ்ಟಾರ್ಟಿಂಗ್லேருந்து நம்ம ಇಂಟ್ರೋ பேசுறது அப்படி தான் வருது ಬ್ರೋ. ಹಿಂಗೆ ಅನಿಸಿಲ್ಲ ಬ್ರೋ, ಅವರಿಗೆ ಹಿಂಸೆ ಕೊಟ್ಟು ಸಾಯಿಸಿದಾರಲ್ಲ, ನಾವು ಆ ರೂಮಲ್ಲಿ ಬಂದು ಏನಾದ್ರು ಇರ್ಬೋದೇನೋ, ಅದಕ್ಕೆ ನಮ್ಮನ್ನ ಕರೆಸ್ತಿದಾರೇನೋ ಬೇಕಂತಾನೆ. ನಾವು ಬರ್ತಾ ಇದ್ದೀವಿ. ಆಯ್ತು ಬ್ರೋ. ಮೇಲೆ ಪಾತು ಬ್ರೋ. ಬ್ರೋ ಒಂಚೂರು ಹುಷಾರು ಬ್ರೋ. ನಾನು ಹುಷಾರಾಗಿ ಹೋಗ್ತಾ ಇದ್ದೀನಿ. ಇವಾಗ ಏಟ್ ಮಾಡ್ಕೊಂಡಿದ್ದೆ, ಬ್ಲಡ್ ಬೇರೆ ದಾನ ಮಾಡಿಬಿಟ್ಟಿದೆ ಅನ್ ಟೈಮಲ್ಲೇ. ನೀನು ಹುಷಾರಾಗಿ. ಸರಿ ಬ್ರೋ, ಸರಿ. ಇದು ಫ್ರೆಂಡ್ಸ್, ಇದು ಯಾರೋ ಇಲ್ಲಿಗಲ್ ಪರ್ಸನ್ ಯೂಸ್ ಮಾಡ್ತಾರ ಬ್ರೋ. ಖಾರದ ಪುಡಿ ಎಲ್ಲ ಇದೆ ಬ್ರೋ ಇಲ್ಲಿ ನೋಡ್ರಿ. ಇಲ್ಲಿ ಖಾರದ ಪುಡಿ ಎಲ್ಲ ಇಟ್ಟಿದ್ದಾರೆ ಬ್ರೋ ಇಲ್ಲಿ ನೋಡ್ರಿ. ಏನೋ ನಡೀತಿದೆ ಬ್ರೋ ಇಲ್ಲಿ. ಅಮ್ಮ, ಇವಾಗ ನೀವು ನಮ್ಮ ಮುಂದೆ ಬರೋಕ್ಕಾಗುತ್ತಾ ಬ್ರೋ? ಹಲೋ, ನನ್ನ ಮುಂದೆ ಊಟ ಆಗ್ತಿದೆ. ಏನು ಬ್ರೋ ಇದೆಲ್ಲ ನೋಡಿ. ನಿಜವೂ ಶಾಡೋಣ ಇಲ್ಲ ಯಾರಾದರೂ ಸೈಕೋ ಗೊತ್ತಾ ಬ್ರೋ? ಆದರೆ ನೋಡಲ್ಲಿ ಕಡ್ಡಿ ಇಕ್ಕವನೆ, ಖಾರ ಪುಡಿ ಇಕ್ಕವನೆ, ಖಾರ ಪುಡಿ ಮಲ್ಪನೆ ಹಾಸಿಗೆ ಹಾಕವ್ರೆ. ಇಲ್ಲಿ ನೋಡಿದ್ರೆ ಈ ಥರ ನಡೆದಿದೆ. ಸೊ ಇನ್ಸಿಡೆಂಟ್ ಅಂತೂ ನಿಜಾನೇ ಫ್ರೆಂಡ್ಸ್. ಸೊ ಹೆಣ್ಮಗುಗೆ ಅನ್ಯಾಯ ಆಗಿದೆ. ಬಟ್ ಇಲ್ಲಿ ಯಾರೋ ಮನುಷ್ಯರು ಸಮೇತನೂ ಇದ್ದಾರೆ. ಸೈಕೋ ದೀಪ ಆಗಿದ್ರೆ ಬ್ರೋ ನೋಡ್ರಿ ಬ್ರೋ. ಇಲ್ಲ ಬ್ರೋ, ಸೈಕೋ ಅನ್ನೋರು ಯಾರು ಇಲ್ಲ ಬ್ರೋ ಇಲ್ಲಿ. ಅಣ್ಣ, ಇಲ್ಲಿ ಮನುಷ್ಯರು ಯಾರಾದ್ರೂ ಇದ್ದೀರಾ? ಕೋಲು ಹಚ್ಚಿಕೋ, ಕೋಲು. ಹಲೋ ಬ್ರೋ ನೋಡ್ರಿ ಬ್ರೋ, ಸೈಕೋ ಇಲ್ಲ ಬ್ರೋ. ಅಲ್ಲಿ ನೋಡ್ರಿ ಬ್ರೋ, ಅಲ್ಲಿ ಪಕ್ಕ ಬ್ರೋ ಪಕ್ಕದಲ್ಲೇ ನಿಂತಿದ್ದೀರಾ ಬ್ರೋ. ಒಂಚೂರು ಈ ಕಡೆ ಆದ್ರೂ ಬರ್ರಿ. ಡ್ರೆಸ್ ಬ್ರೋ. ಅಲ್ಲಿ ನೋಡ್ರಿ, ಅಲ್ಲಿ ಬಟ್ಟೆ ಎಲ್ಲ ಬ್ರೋ ಒಳಗೆ. ಬ್ರೋ ಏನಕ್ಕೆ ನೀವು ಈ ಥರ ನಮ್ಮನ್ನ ಕರೆಸಿ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತಿದ್ದೀರಾ? ನಾವು ಫಸ್ಟೇ ಹೇಳಿದ್ದೀರಿ ನಿಮ್ಮನ್ನ ನಂಬಿ ನಾವು ಬಂದಿರೋದು ಅಂತ. ಮೋಸ್ಟ್ಲಿ ನಾವು ಬೇಗ ಬಂದಿಲ್ಲ ಅಂತನಾ? ಸರಿ, ನಾವು ಚೆಕ್ ಮಾಡ್ತೀವಿ ಏನಿದೆ ಅಂತ. ಬ್ರೋ ಯಾರು? ನೋಡ್ರಿ ಬ್ರೋ, ಸೌಂಡು ವಾಯ್ಸ್ ಕೇಳಿದೆ ಬ್ರೋ. ಹಂಗಾದ್ರೆ ಡೋರ್ನೇ ಯಾರು ಹೊಡೆದಿತ್ತು ಇವಾಗ? ಡೋರ್ನ ಯಾರು ಹೊಡೆದಿತ್ತು ಬ್ರೋ? ನಾನು ಯಾರು ರೀತಿಲ್ಲ ಬ್ರೋ ಇಲ್ಲಿ ಹಿಂದೆ. ಬ್ರೋ ಇಲ್ಲಿ ಏನೋ ನಡೀತಿದೆ ಬ್ರೋ ಇಲ್ಲಿ. ಅಮ್ಮ ನೋಡಿ, ನಿಮ್ಮನ್ನ ನಂಬ್ಕೊಂಡು ನಾವು ಬಂದಿದ್ದಕ್ಕೆ ನಮ್ಗೆ ಇದೇನಾ ಬೇಕಾಗಿರೋದು? ಮೇಲ್ಗಡೆ ಬಂದಿದ್ದಕ್ಕೆ ನೀವು ಈ ಥರ ಮಾಡೋದು ನಿಮಗೆ ನ್ಯಾಯ ಅನಿಸ್ತಿದ್ಯಾ? ಏನಕ್ಕೆ ಲಿಟರಲಿ ಬೇಚೆ ಒಂದಿಲ್ಲ, ಮಾತಾಡೋಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಒಮ್ಮೆ ಪೂರ್ಲ ಕನ್ಫ್ಯೂಷನ್ ಆಗುತ್ತೆ ಬ್ರೋ. ಬ್ರೋ ಇಲ್ಲಿ ಏನೋ ನಡೀತಿದೆ ಬ್ರೋ. ಇದೆಲ್ಲ ನೋಡಿದ್ರೆ, ಈ ಜಾಗಗಳನ್ನೆಲ್ಲ ನೋಡಿದ್ರೆ ನೋಡ್ರಿ. ಬೇಕಾದ್ರೆ ಅದು ಖಾರದ ಪುಡಿ ನೀವು ಹೇಳಿದ್ದು ಒಂದು ಕಡೆ ಇನ್ಸಿಡೆಂಟ್ ಆಗಿರೋದು. ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಬ್ರೋ. ಅರುಣ, ಹಾಂ ಬ್ರೋ. ಈ ಮೈಂಡ್ ಕರೆಕ್ಟಾ ಓಡಿನಿಲ್ಲ ಬ್ರೋ. ಬಾಯ್ಲಿ. ಹೌದು ನನ್ನ ಮೈಂಡ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ. ಹಾಂ ಬ್ರೋ. ಏನು ಮಾಡೋಣ ನೀವು ಹೇಳಿ ಬ್ರೋ? ಹೋಗೋಣ ಇಲ್ಲಾಂದ್ರೆ ಸಾಫ್ಟಾಗಿ ಹೋಗೋಣ?
ಬ್ರೋ ಅವ್ರು ಈ ಥರ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಸಾಫ್ಟಾಗಿ ಹೋಗೋಣ ಈಗ. ನಾವು ಅವಾಗಿಂದ ಅದೇ ತಾನೇ ಮಾಡ್ತಿರೋದು. ಹಾಂ ಬ್ರೋ. ನಮ್ಗೆ ಏಟ್ಗಳು ಬೀಳ್ತಾ ಇದ್ರೆ ನಾವೇನ್ ಮಾಡೋಣ? ನಾವ್ ಇಲ್ಲೇನಾದ್ರು ತಪ್ಪು ಮಾಡಕ್ ಬಂದ್ರ? ಇಲ್ಲ ಬ್ರೋ ಆದ್ರೆ ಇವ್ರು ಮಾಡ್ತಿರೋ ಇದು ನೋಡಿದ್ರೆ ನಮಗೆ ಒಂದ್ ಕಡೆ ಭಯನೂ ಆಗುತ್ತೆ, ಒಂದ್ ಕಡೆ ಸಿಟ್ಟು ಬರ್ತಾ ಇದೆ. அவங்க லாக் பண்ணி வச்சுட்டு போனாங்கல்ல அந்த ஒரு கோவத்திலே அவங்க வாழ்றதுனால எல்லாத்தையும் தப்பா நிக்கிறாங்களோ ப்ரோ. ಎಲ್ಲಾರನ್ನೂ ಒಂದೇ ತರ ನೋಡ್ತಿದ್ದಾರೆ ಅವರು, ಎಲ್ಲ ಹುಡುಗರು ಗಂಡಸರನ್ನ. ಸೊ ನೋಡಿ, ನಾವು ನಿಮ್ಗೆ ಪದೇ ಪದೇ ತಿಳಿಸ್ತಾನೆ ಇದ್ದೀರಿ, ನಾವಂತವ್ರು ಅಲ್ಲ, ನಾವು ಯಾವುದೇ ರೀತಿ ತಪ್ಪು ಮಾಡಕ್ ಬಂದಿಲ್ಲ ಅಂತ. ಯೋಚನೆ ಮಾಡಿ ಒಂದ್ಸರಿ. ಇಲ್ಲಾಂದ್ರೆ ಬ್ರೋ ಇಲ್ಲಿ ನೋಡ್ರಿ ಬ್ರೋ, ಇಲ್ಲಿ ಇಲ್ಲಿ ಕಿಟಕಿ ಪಕ್ಕನೇ ಬ್ರೋ, ಯಾವ್ದೋ ಒಂಥರ ಕೈ ತರ ಬ್ರೋ, ಏನಾಯ್ತು? ಕೈ ತರ ಬ್ರೋ ಇಲ್ಲಿ. ಇಲ್ಲೇ ಇದ್ದೀರಾ ನೀವು ಪಕ್ಕನ? ಹ್ಞೂ ಬ್ರೋ, ನೀವಿಲ್ಲೇ ಇದ್ದೀರಾ? ಯಾರು ಇಲ್ಲ ಅವರು. ಎಲ್ಲಿ ಬ್ರೋ? ಇಲ್ಲೇನಾ ಬ್ರೋ? ಹ್ಞೂ ಬ್ರೋ, ಇದೇ ಜಾಗದಲ್ಲಿ ಅಲ್ಲಿ ನೋಡ್ರಿ, ಇಲ್ಲಿ ಥರ ಆಗಿರೋದು ಈ ಜಾಗ. ಯಾರು ಇಲ್ಲ ಅವರು. ಸೊ ನೀವು ನಮ್ಮ ಜೆನ್ಯೂನಿಟಿ ಯಾರು ಟೆಸ್ಟ್ ಮಾಡ್ತಿದ್ದೀರಾ, ನಾವು ಒಳ್ಳೆಯವರ ಇಲ್ವಾ ಅಂತ? ನೀವೇಳಿ, ನಾವೇನ್ ಮಾಡ್ಬೇಕು ಅದನ್ನು ಮಾಡ್ತೀವಿ. ನಾನು ಯಾವ ಥರ ನಿಮ್ಗೆ ತಿಳಿಸ್ಬೇಕು, ನಾವು ಬಂದಿರೋದು ನಿಮ್ಗೆ ಸಹಾಯ ಮಾಡಕ್ಕೆ ಅಂತ. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ನಮ್ಗೆ ಇನ್ನೂ ಏನಾದರೂ ಮಾಡಿ, ನಮ್ಮಲ್ಲಿ ಯಾರಿಗಾದ್ರೂ ಏಟಾಗಲಿ ಪರವಾಗಿಲ್ಲ, ಆ ನೋವನ್ನ ಅನುಭವಿಸ್ಕೊಂಡು ಇವಾಗ ಆಗ್ತಿರೋ ನೋವಿಗಿಂತ ಆ ನೋವು ನಾವು ಸಹಿಸ್ಕೊಂತೀವಿ, ಅದನ್ನ ತಡೀಬೋದು ಇನ್ನೂ ನಾವು. ಅಷ್ಟೇ ಬ್ರೋ, ಅವ್ರು ಹಿಂಸೆನೇ ಕೊಡ್ತಾ ಇದ್ದಾರೆ ನಮಗೆ. என்ன ப்ரோ? கரெக்ட் ப்ரோ. ஏன்னா நமக்கு உடம்புக்கு இது ஏதோ சொல்றாங்க, பாடிக்கு இதெல்லாம் ஒரு காய பண்ணிட்டோம் வந்த தப்புக்கு, அந்த நோவை தாங்கிடலாம் கண்டிப்பா. நம்ம நம்பி அவ்வளோ தூரத்துல டிராவல் பண்ணி இங்கே ஏதோ பண்ணலான்ட்டு வந்தா நம்மளுக்கு இந்த மாதிரி இருந்துச்சா? நம்பினில்லை அவங்க நம்மளை. கண்டிப்பா எல்லாம் நம்ம ஜெனரேட்டியை எப்படி அவங்களுக்கு நம்ம புரிய வைக்கிறது, நீ சொல்லு. இந்த கம்யூனிகேட் பண்ண பார்க்கலாம் ப்ரோ. ಬ್ರೋ ಇಲ್ಲ, ಅವ್ರಿಗೆ ಕಮ್ಯುನಿಕೇಟರ ಮಾಡ್ಬೋದಲ್ಲ ಬ್ರೋ. அம்மா, நீங்க எல்லாருமே தப்பா நினைக்கிறேன், அந்த மாதிரி ஆட்கள் நாங்க கிடையாது ಬ್ರೋ. ಒಂದು ಸೆಕೆಂಡು, ನೀವು ಅಳ್ತಿದ್ದೀರಾ, ನಿಮ್ಮ ನೋವು ನಮ್ಗೆ ಅರ್ಥ ಆಗ್ತಿದೆ. ಸೊ ನಾವು ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮನ್ನ ನೋಡಬೇಕು, ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಬಂದಿರೋದು. ನೋಡ್ರಿ ಬ್ರೋ, ಅಲ್ಲಿ ಏನೋ ಹೆಲ್ಪ್ ಬೇಕು ಬ್ರೋ, ಏನೋ ಹೆಲ್ಪ್ ಬೇಕು ಬ್ರೋ. ಬ್ರೋ ಅದಕ್ಕಂತ ನಮಗೆ ಯಾಕೆ ಬ್ರೋ ಅಟ್ಯಾಕ್ ಮಾಡಬೇಕು? ಡೋರ್ ಎಲ್ಲ ಇದಾಡೋದು, ಕಿಟಕಿ ಎಲ್ಲ ಹೊಡಿತಾ ಇರೋದು ನೋಡ್ರಿ ಅಲ್ಲಿ. ಅಮ್ಮ, ನೀವು ಅಳ್ತಿರೋದು ನಮಗೆ ಕೇಳಿಸ್ತಿದೆ. ನಾವ್ ಇಲ್ಲೇ ಇದ್ದೀರಿ, ಇವಾಗ ಲೈಟ್ಸ್ ಆಫ್ ಮಾಡ್ತೀರಿ, ನಮ್ಮ ಪಕ್ಕದಲ್ಲಿ ಬರೋಕ್ಕಾಗುತ್ತಾ? ಹಿಂಗಾದ್ರೂ ನಾವು ನಮ್ಮನ್ನ ನಿಮ್ಮ ಹತ್ರ ಪ್ರೂವ್ ಮಾಡ್ಕೊಂತೀವಿ. ನಾವು ಲೈಟ್ಸ್ ಆಫ್ ಮಾಡ್ತಾ ಇದ್ದೀರಿ, ಕತ್ಲೆಯಲ್ಲಿ ಇದ್ದೀರಿ, ನಮ್ಮನ್ನ ಏನ್ ಬೇಕಾದ್ರೂ ಬಂದ್ ಮಾಡಿ. ನಮ್ಮನ್ನ ನೀವೇನು ಮಾಡಿಲ್ಲ ಅಂತಂದ್ರೆ ನಮ್ಮನ್ನ ನೀವು ನಂಬಿದ್ದೀರಾ, ನಾವು ಕೆಟ್ಟವರಲ್ಲ ಅಂತ ಅಂದ್ಬಿಟ್ಟು. ನಾವು ಕತ್ಲೆಯಲ್ಲೇ ಇದ್ದೀರಿ ಇವಾಗ.